ಈ ಸುದ್ದಿಗೋಷ್ಠಿಗೆ ಆಗಮಿಸಿರುವಂತಹ ನಮ್ಮ ಎಲ್ಲ ಹಿರಿಯ ಪತ್ರಕರ್ತರು ಹಾಗೂ ನನ್ನ ಎಲ್ಲ ಸ್ನೇಹಿತರು ತಮ್ಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಅದೇ ರೀತಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಗ್ಯಾರಂಟಿ ಸಮಾವೇಶಗಳ 5 ಕಾರ್ಯಕ್ರಮ, ಆ 5 ಕಾರ್ಯಕ್ರಮ ಯಾವಾಗ ನಡೀತಪ್ಪ ಅಂದ್ರೆ ಹುಬ್ಳಿ ರೈಲ್ವೆ ಮೈದಾನದೊಳಗೆ 3/2/2024, KCD ಮೈದಾನ ಧಾರವಾಡದಲ್ಲಿ 5/2/2024, ಮಾಡೆಲ್ ಹೈಸ್ಕೂಲ್ನಲ್ಲಿ 24/2/2024 ಹಾಗೂ ಕುಂದಗೋಳದ ಪಟ್ಟಣದಲ್ಲಿ 9/3/2024 ಮತ್ತು ಕಲಘಟಗಿಯಲ್ಲಿ 11/3/2024 ಕಾರ್ಯಕ್ರಮ ನಡೀತಾವ. ಈ ಕಾರ್ಯಕ್ರಮ ಏನಪ್ಪಾ ಅಂದ್ರ ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕರ್ಕೊಂಡ್ಬಂದು ಅದೊಂದು ಫಲಾನುಭವಿಗಳ ಒಂದು ಸಮಾವೇಶ ಅಂತ ಹೇಳಿ ಸರ್ಕಾರ ರಾಜ್ಯಾದ್ಯಂತ ಮಾಡ್ತು. ಆ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಸುಮಾರು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 70 ರಿಂದ 80 ಲಕ್ಷ ರೂಪಾಯಿ ಕಾರ್ಯಕ್ರಮ ಖರ್ಚು ಮಾಡ್ಯಾರ. ಆ ಕಾರ್ಯಕ್ರಮದಲ್ಲಿ ಖರ್ಚು ಮಾಡಿರುವಂತಹ ನಾವು ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನು ನೋಡಿದಾಗ ಆ ಕಾರ್ಯಕ್ರಮಕ್ಕೂ ಖರ್ಚಾಗಿರುವಂತಹ ಮೊತ್ತಕ್ಕೂ ದಾಖಲೆಗಳಿಗೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ನವಲಗುಂದ ಪಟ್ಟಣದಾಗ 24/2/2024 ಒಂದು ಕಾರ್ಯಕ್ರಮ ನಡೀತೈತಿ. ಆ ಕಾರ್ಯಕ್ರಮದಾಗ ಅನ್ನಪೂರ್ಣೇಶ್ವರಿ ಅವರು ಬಂದು ಊಟ ಸಪ್ಲೈ ಮಾಡಿದ್ರು, ನಮಗ್ ಊಟ ಕೊಟ್ರು ಅಂತ ಹೇಳಿ ಏನೈತಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗ ದಾಖಲೆ ಕೊಡ್ತಾರ, ಮಾಹಿತಿ ಕೊಡದ. ಆದ್ರ ಕಾರ್ಯಕ್ರಮ ನಡೆದಿದ್ದು 24/2/2024, ಕೊಟೇಶನ್ ಒಳಗ ಅವ್ರು ಕೊಟ್ಟಿದ್ದು 22/3/2024. ಇವತ್ತ ಕಾರ್ಯಕ್ರಮ ನಡೆದಿಂದ ಒಂದು ತಿಂಗಳ ನಂತರ ಇವರು ನಮಗ್ ಕೊಟೇಶನ್ ಕೊಡ್ತಾರ. ಮತ್ತೊಂದು ಈ ನವಲಗುಂದ ಒಳಗ ಊಟದ ಏನ್ ಇವ್ರು ವ್ಯವಸ್ಥೆ ಮಾಡಿದ್ರ, ಆ ಊಟದ ವ್ಯವಸ್ಥೆ ಮಾಡಿದ್ದಕ್ಕ ನಮ್ಮ ಹತ್ರ ಕೆಲವೊಂದಿಷ್ಟು ಫೋಟೋಗಳು ಅದಾವ. ಮಾಡೆಲ್ ಹೈಸ್ಕೂಲ್ನೊಳಗೆ ಅವರು ಇಲ್ಲೇ ಅಡಿಗೆ ತಯಾರು ಮಾಡ್ಯಾರ. ಇದಕ್ಕೆ ಸುಮಾರು 24 ರಿಂದ 25 ಲಕ್ಷ ರೂಪಾಯಿ ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರ ತಂದಾರ. ಈ ಕಾರ್ಯಕ್ರಮದ ಎಲ್ಲ ಊಟದ ವ್ಯವಸ್ಥೆ ಇಲ್ಲೇ ಮಾಡ್ಯಾರ ಅನ್ನೋದಕ್ಕೆ ನಮ್ಮ ಹತ್ರ ಕೆಲವು ಫೋಟೋಸ್ಗಳದಾವ. ಅದೇ ರೀತಿಯಾಗಿ ನವಲಗುಂದ ಒಳಗ ಏನು ವಿಧಾನಸಭಾ ಕ್ಷೇತ್ರದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪೆಂಡಲ್ಗಾಗಿ ತೆಗೆದಿರುವಂತಹ ಮೊತ್ತ 49 ಲಕ್ಷ. $49,98,994. ಈ ಪೆಂಡಲ್ ಒಳಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅವರು ಮುಖ್ಯ ವೇದಿಕೆ, ಇತರ ವ್ಯವಸ್ಥೆ ಹಾಗೂ ಫ್ಲೆಕ್ಸ್ ಬ್ಯಾನರ್ ಅನ್ನುವಂತಹ 2 ಬಿಲ್ಗಳನ್ನು ತೆಗಿತಾರ. ಒಂದು 24,99,683, ಇನ್ನೊಂದು 24,99,311. ಈ ಯಾವುದೇ ಈ ನಡೆದಿರುವಂತಹ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟ ಬಿಲ್ಗಳನ್ನು ನೋಡಿದಾಗ ಯಾವುದೇ ರೀತಿ ಟೆಂಡರ್ ಗಳನ್ನ ಕರೆದಿಲ್ಲ. ಸ್ವತಃ ಟೆಂಡರ್ ಗಳನ್ನ ಕರೆದಿಲ್ಲ ಅನ್ನೋದಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳು ತಾವೇ ಕೂಡ ಕೊಟ್ಟಿರುವಂತಹ ಬಿಲ್ ನಲ್ಲಿ ಹೇಳ್ತಾರ, ನಾವು ಸಮಯದ ಅಭಾವ ಇತ್ತು, ಅದಕ್ಕೆ ನಾವು ಯಾವುದೇ ರೀತಿ ಟೆಂಡರ್ ಅನ್ನ ಕರೆದಿಲ್ಲ ಅಂತ ಹೇಳ್ತಾರ. ಕಾರ್ಯಕ್ರಮ ಮುಖ್ಯ ವೇದಿಕೆ ಮತ್ತು ಇತರ ವ್ಯವಸ್ಥೆ ಲೈಟಿಂಗ್, ಸೌಂಡ್ ಸಿಸ್ಟಮ್, ಮೈದಾನ ವ್ಯವಸ್ಥೆ, ಫ್ಲೆಕ್ಸ್ ಬ್ಯಾನರ್ ಹಾಗೂ ಇತರ ವ್ಯವಸ್ಥೆ ಕಲ್ಪಿಸುವ ಕಾಮ ಕೈಗೊಳ್ಳಲು ಟೆಂಡರ್ ಕರೆದು ಅನುಷ್ಠಾನಗೊಳಿಸಲು ಸಮಯದ ಅಭಾವ ಇದ್ದು ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಾವು ಏನ್ ಮಾಡಿಪ್ಪ ಅಂದ್ರೆ ಇದನ್ನ ಒಬ್ಬರ ಏಜೆನ್ಸಿಯವರು ಕೊಟ್ಟೇವಂತ ಹೇಳ್ತಾರ. ಹಾಗಾಗಿ ಮತ್ತೆ ಇದ್ರೊಳಗೆ ನಮಗ ಮತ್ತೊಂದು ಪ್ರಶ್ನೆ ಏನ್ ಕಾಡ್ತೈತೆ ಅಂದ್ರೆ